ನಿಮ್ಮ ಸಂಘಟನೆ ಏನಂತಿರ್ತೀರ ಶಿಸ್ತು ಗೊತ್ತಾಕತಿಲ್ಲ ನಿಮಗ ಅಲ್ಪ ನಿಮ್ ಸಂಬಂಧ ಹಂಗಂದ್ರೆ ಗಂಟೆ ಆಡ್ಕೋತು 60 100 ಸಲ DC SP 108 ವಿದ್ಯಮಾನ ನಾವು ಮಾತಾಡ್ತಿರ್ತೀವಿ ಮಾತಾಡ್ರಿ ಯಾರಿಗೆ ನಿಮ್ಗೆ ಏನು ಗೊತ್ತಿದೆ ಓದಿರ್ತೀರ ಅಲ್ವಾ ಚಳವಳಿ ಮುಂದುವರಿತೈತಿ ಅಂತ ಹೇಳಿದ್ರೆ ಮುಗಿತಿರೋ ಯಾರ ಮತ್ತೇನು ಚರ್ಚೆ ಚಳವಳಿ ಮುಂದುವರಿತೈತಿ ನಾಳೆ ನಂಗೆ 1 ಲಕ್ಷ ಜನ ಬೇಕಪ್ಪ ಕಾರ್ಖಾನೆ ಜಿಲ್ಲಾ ಉಸ್ತುವಾರಿ ಬಂದು ಘೋಷಣೆ ಮಾಡೋ ಮಟ್ಟ ಇಲ್ಲೇ ಇರುದಪ್ಪ ಅಂತ ಹೇಳಿದ್ದೆ ಮತ್ತೇನ AC ಅವರ ಏನ್ ವಿಚಾರ ನಡೆದೈತಿ ಅವ್ರು ಬಂದಳ ಮತ್ತೆ ನಿಮ್ಗೆ ಹೇಳ್ಬೇಕು ಬೇಡ ಶಾಂತಿರಾಗಿ ಏನಕತೆ ಇವ ತಮ್ಮ ಕೇಳ್ತೀನಿ ಕೇಳ್ರಿ ನಾನು ಅದನ್ನ ಮಾತಾಡಬಾರ್ದ ನಾನು ಇನ್ನೊಂದು ನೀವೇನ್ ತಪ್ಪು ಮಾಡಿದ್ರೆ ನಾ ಮಾತಾಡಿದ್ರೆ ನಿಮ್ಗೆ ಮರ್ಯಾದಿಲ್ಲ ಶಿಸ್ತಾಗಿ ಕೂಡ್ಬೇಕಟ್ಟ ಕೇಳ್ರಿ ಇದು ನೋಡಿದ ಇವತ್ತು ರಾತ್ರಿ ಇಲ್ಲೇ ವಸ್ತಿ ಇರುವುದು ಚಳವಳಿ ಮುಂದುವರಿತೈತಿ ಇದ್ರೊಳಗೆ ಎರಡನೇ ಮಾತಿಲ್ಲ 3,500 ರೂಪಾಯಿ ಕಬ್ಬಿಣ ಬಿಲ್ ತಗೊಂಡ 4 ಲಕ್ಷ ಜನ ಕೂಡಿ ತೀರ್ಮಾನ ಮಾಡ್ಬೇಕಾಗಿತ್ತು ಹೌದು ಆ ಕೆಲಸವನ್ನ ದಯವಿಟ್ಟು ಮಾಡ್ಬೇಕಾಗೈತಿ ಈಗ ದಯವಿಟ್ಟು ನಡಕ್ ಒಬ್ಬ ಎದ್ದು ಕೈ ಮಾತಾಡುದು ನೀವೇನಾರ ಇಲ್ಲಿ ಬಂದಿರ್ತಕ್ಕಂಥವ್ರಿಗೆ ಅಪಮಾನ ಮಾಡ್ತಕ್ಕಂಥದ್ದು ಮಾಡಿರೋದು ನನಗ ಮಾಡಿದಂಗ ಆಕೈತಿಲ್ಲ ಜವಾಬ್ದಾರಿ ಐತಿ ಶಿಸ್ತು ಸಂಘಟನೆ ಯಾಕಂತಂದ್ರ ಈಗ ಇಲ್ಲಿ ಅವರ ಕಾರ್ಖಾನೆ ಅವರ ಏನ್ ನಡೀತು DC ಅವ್ರು ಏನ್ ಮಾತಾಡ್ರು ಯಾಕಂದ್ರೆ ಕಾರ್ಖಾನೆ ಜೊತೆ ನಾ ಮಾತಾಡಕ್ ಬರಂಗಿಲ್ಲ ಕೇಳಿ ಕಾರ್ಖಾನೆ ಮಾಲೀಕರ ಜೊತೆ ನಾ ಮಾತಾಡಕ್ ಬರ್ತೈತಿ ಹೋರಾಟಕ್ಕೆ ದಯವಿಟ್ಟು ನಿಮ್ಗೆ ಕೈ ಮುಗಿದು ವಿನಂತಿ ಮಾಡ್ತು AC ಅವರು ಕಬ್ಬಿಣ ಬಿಲ್ ಘೋಷಣೆ ಮಾಡೋರಲ್ಲ ಕೇಳಿ ಪ್ರಶ್ನ ಆದ್ರ ಏನ್ ನಡೆದೈತೆ ಅನ್ನೋದು ಶಾಂತ ರೀತಿಯಿಂದ ಜಿಲ್ಲಾಧಿಕಾರಿ ಅವ್ರು ಏನ್ ಅವ್ರಿಗೆ ಹೇಳಿ ಕಳ್ಸ್ಯಾರು ಅವ್ರು ಎದಕ್ ಬಂದಾರ ಅನ್ನೋದ ಅವ್ರು ಮಾತಾಡೋರಿಗೆ ಯಾರು ಕೂಡ ಮಾತಾಡ್ತಕ್ಕದಲ್ಲ ಇಲ್ಲ ನಾವು ಇಲ್ಲಿ ಮಾತಾಡಕ್ಕಾಗಿಲ್ಲ ನಿಮ್ ಪರವಾಗಿ ನೀವು ಮಾತಾಡೋದ ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಶಾಂತರಾಗಿ ಕುಳಿತುಕೊಳ್ಬೇಕು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಅವರಿಗೆ ಮೈಯಲ್ಲಿ ಆರಾಮಿಲ್ಲದ ಕಾರಣದಿಂದ ಅವರ ಪ್ರತಿನಿಧಿಯಾಗಿ ನಾನು ಬಂದಿರ್ತೇನೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದ್ರೆ ನಾಳೆ ಸಾಯಂಕಾಲ ಅಮ್ಮನ್ನ ಮತ್ತು ನಮ್ಮ ಕಾರ್ಖಾನೆಯವರನ್ನು ಕರೆದು ಒಂದು ರೇಟ್ ಫಿಕ್ಸೇಷನ್ ಮಾಡೋದನ್ನ ಮಾಡೋಣ ಅಂತೇಳಿ ನನ್ನ ಜೊತೆ ಮಾತಾಡಿದ್ದಾರೆ ಅದಕ್ಕೆ ತಾವೆಲ್ಲ ಶಾಂತತೆಯಿಂದಿದ್ದು ನಾಳೆ ಸಾಯಂಕಾಲವರೆಗೆ ಕಾಯ್ದರೆ ತಾವು ಬಂದ್ರೆ ನಾವು ಅಲ್ಲಿ ಜಿಲ್ಲಾಧಿಕಾರಿ ಜೊತೆಯಲ್ಲಿ ಮಾತಾಡಿ ಅದನ್ನು ಫೈನಲೈಸ್ ಮಾಡೋಣ ಅಂತ ಹೇಳ್ತಾರೆ ಈಗ ಹೇಳ್ರಿ ಈಗ ಅವ್ರದ್ದೇನು ಸಂದೇಶ ಐತೆ ಅವ್ರು ಹೇಳ್ರ ಅದನ್ನ ನಾವು ತೀರ್ಮಾನ ಮಾಡೋಣ ಯಾಕೆ ಗಡ್ಬಡಿಸ್ತೀರಿ ನಮ್ಮ ಜಿಲ್ಲಾ ಅಧ್ಯಕ್ಷರ ಕುಮಾರ ಮರದಿ ಅವರು ಮಾತಾಡ್ತಾರೆ ಈ AC ಸಾಹೇಬ್ರು ಏನ್ ಬಂದಲ್ಲ ರೈತರಿಗೆ ಚಾಕ್ಲೇಟ್ ಕೊಡುವಂತ ಕೆಲಸ ಮಾಡಕ್ ಬಂದಾರ ಅವರು ನಾವೇನ್ ಹೇಳ್ತು ನಾಳೆ ಮೀಟಿಂಗ್ ಮಾಡ್ತಂದ್ರು ರೈತ ಸಂಬಂಧ ನಾಳೆ ಬೆಳಿಗ್ಗೆ ಮೀಟಿಂಗ್ ಮಾಡಿದವ್ರ ನಾಳೆ ಸಂಜೆ ಯಾಕೆ ಮೀಟಿಂಗ್ ಮಾಡೋದು ಇಲ್ಲ ಬಂದ್ ಮೀಟಿಂಗ್ ಮಾಡಲ್ಲ ರೈತ ಸಂಬಂಧ ಇಲ್ಲ ಬಂದ್ ಮೀಟಿಂಗ್ ಮಾಡೋದು ರೈತ ಸಂಬಂಧ ಒಂದು 10 ನಿಮಿಷ ಬಿಟ್ಟು ಮಾಡ್ಕೊಂಡು ಮೀಟಿಂಗ್ ಮಾಡಕ್ಕಾಗಲ್ಲ ಅಲ್ಲ ಒಂದು ತಿಂಗಳಿಂದ ಹೋರಾಟ ಮಾಡ್ತಾವ ನಾ ಯಾಕೆ ಮೀಟಿಂಗ್ ಬಿಡಿಸೋಕೆ ಏನು ಕಟ್ಟಿಕಾರ ಯಾರು ಪೇಟೆ ಮಾಡಕ್ಕೆ ಒಂದು ತಿಂಗಳಿಂದ ರೈತರ ಹಗಲು ರಾತ್ರಿ ಹೋರಾಟ ಮಾಡ್ತಾರೋ 3,500 ರೂಪಾಯಿ ದರ ಕೊಡ್ಬೇಕ ಘೋಷಣೆ ಮಾಡಕ್ಕೆ ಆದ್ರು ನಾನು ಮೀಟಿಂಗ್ ಮಾಡ್ತಾರೆ ನಾಳೆಕರಿಗೆ ಇದನ್ನ ಎಲ್ಲರಿಗೂ ಕೇಳಬೇಕಾಗಿದೆ ಇವ್ರು ಏನ್ ಮಾಡ್ತಾರೋ ರೈತರನ್ನ ದಿಕ್ಕಂತ ಕೆಲಸ ಮಾಡ್ಕೊಂಡಿರೋರ ಈ ಹೋರಾಟವನ್ನು 10% ಕೆಲಸ ಮಾಡ್ಕೊಂಡ್ರು ಇಂತ ಯಾರಕ್ಕೂ ನಾವು ಇದು ಬಗ್ಗೋದಿಲ್ಲ ತಕ್ಷಣ ಈ ಹೋರಾಟ ಇಲ್ಲೇ ಹೋರಾಟ ಮಾಡ್ಕೋ ನಾಳೆ ಬೆಳಿಗ್ಗೆ 10 ಗಂಟೆಗೆ ಎಲ್ಲಾ ಕೈಗೆ ಮಾಲಕರು ಎಲ್ಲಾ ಕೈಗೆ ಇಲ್ಲ ಮೀಟಿಂಗ್ ಪಾಲ್ಗೊಂಡ್ರಿ ನಾವು ಮೊನ್ನೆ SP ಆಯ್ತು DC ನೇತೃತ್ವ DC ಮೀಟಿಂಗ್ ಕರೆದು ಅಲ್ಲಿ ಏನಾಯ್ತು ಅದೇ 3,000 ನಮ್ ಗೃಹ ಕಡಿಯಾರ ನಾವು ನೀವು ಕನ್ಫ್ಯೂಸ್ ಆಗ್ಬೇಡ ಲಾಸ್ಟ್ 3,300 ರೂಪಾಯಿ ಫೈನಲ್ ಮಾಡ್ರೆ ನಾವು ಇಲ್ಲಿ ಹೋರಾಟ ಇದನ್ನ ಮಾಡ್ತೇವ್ರು ಅವಾಗ ಇವ್ 4 ಪೇಟೆ ಮಾಲಕ್ಕೆ ಏನ್ ಹೇಳು MD 50 ರೂಪಾಯಿ AC ಕೊಡ್ತಾವ ನಾ ಕೇಳಿದ್ರೆ ಇವ್ರಿಗೆ ಈಗ ಮತ್ತೆ ಈಗ ನಾಳೆ ಬಂದ ಸೈನಿಕ್ ಮೀಟಿಂಗ್ ಹೇಳ್ತಾ ಮೀಟಿಂಗ್ ಮಾಡೋದು ಇಂತ ಕೆಲ ನಾಳೆ 10 ದಿನ ಹೇಳ್ತಾರ ನಾವ್ ಹೆಂಡ್ರ ಮಕ್ಕಳ ಎಲ್ಲ ಬಿಡ್ತೇವೆ ಎಲ್ಲ ಬಿಟ್ಟಿಲ್ಲ ನಾಳೆ 10 ಗಂಟೆಗೆ ಎಲ್ಲ ಪೇಟೆ ಮಾಲಕರ MD ಇಲ್ಲ ಪರಿಶೀಲನೆ ಮಾಡ
ಮಾಲಕರಿಗೆ ಬರಕಾಗಲಿಲ್ಲ ಅವ್ರ ಆಡಳಿತ ಮಂಡಳಿ ಆಡಳಿತ ಮಂಡಳಿ ಬಂದು ಘೋಷಣೆ ಮಾಡಿ ಹೋಗತ್ ನಾವು ಎಲ್ಲರೂ ರೈತ ಪರವಾಗಿ ಒತ್ತಾಯ ಮಾಡ್ತು. ಇವಾಗೇನು ಮನವಿ ಮಾಡೋಂಗಿಲ್ಲ, ರೈತ ಪರವಾಗಿ ಒತ್ತಾಯ ಮಾಡ್ತು. ನಾಳೆ ಬೆಳಿಗ್ಗೆ 10 ಗಂಟೆಗೆ ಎಲ್ಲ ಫ್ಯಾಕ್ಟ್ರಿ ಆಡಳಿತ ಮಂಡಳಿ ಬರಲಿ, ಸಂಬಂಧಪಟ್ಟ ಅಧಿಕಾರಿಗಳು ಬರಲಿ, ನಾಳೆ ಬೆಳಿಗ್ಗೆ ಬಂದು 10 ಗಂಟೆಗೆ ಇಲ್ಲೇ ಘೋಷಣೆ ಮಾಡಿ 10 ಗಂಟೆ ಇಲ್ಲೇ ರೈತರು ಕುಮಾರ ಒಳ್ಳೆ ವಿಚಾರವೇನು ಅದು ಸತ್ಯ. ಯಾಕಂದ್ರ ಇವ ಇಲ್ಲ ಅಂದ್ರೆ ನಮ್ ಜೊತೆ ಕೂತ್ ಮಾಡ್ಕೊಂಡ್ರೆ ಐದೂರು ಮಾತಾಡ್ರಿ, ಮೂಲಿಗೆ ಮಾತಾಡ್ರಿ ಹೇಳಿ. ಈಗ ಕುಮಾರ್ ಅವ್ರು ಹೇಳಿದಾಗ ಇದು ಇಲ್ಲೇ ಸಭೆ ಆಗಿದೆ. ಯಾಕಂದ್ರೆ ಹೋರಾಟ ಆಗದತ್ತಿ ಇಲ್ಲೇ ಬೆಲೆಯನ್ನವ್ರು ಮೀಟಿಂಗ್ ಮಾಡಿ ಅವ್ರದ್ದೇನು ಅಭಿಪ್ರಾಯ ಐತಿ ನಾವು DC ಅವ್ರು ಕೂಡ ಇಲ್ಲೇ ಬರಾಕ್ ಹೇಳಿ ಒತ್ತಾಯ ಮಾಡಿ ದಯವಿಟ್ಟು. ಜಿಲ್ಲಾಧಿಕಾರಿ ಅವ್ರಿಗೆ ಮಾತಾಡಿ ಕಾರ್ಖಾನೆ ಮಾಲೀಕರಿಂದ ಮೂಡಲಗಿ ತಾಲೂಕದಾಗಣ ಸಭೆಯಾಗಿ ಯಾಕಂದ್ರೆ ಇಲ್ಲೇ ಆಗ್ತಕ್ಕಂಥದ್ದು ಆಗ್ಬೇಕು ಅನ್ನುವಂಥದ್ದನ್ನ ಇವತ್ತೇನ ಕುಮಾರ್ ಒತ್ತಾಯ ಮಾಡ್ಯಾನೋ ಅದಕ್ಕೂ ಕೂಡ ನಮಗೆ ಸಂಪೂರ್ಣ ಬೆಂಬಲ ಐತಿ. ನಿಜವಾದ ಸತ್ಯ ಮಾತೈತಿ. ಯಾಕಪ್ಪ ಅಂತಂದ್ರ ಇಲ್ಲಿ ನಾವು ದುಡ್ದ ಮಾತ್ ಆಯ್ದವ್ರಿಗೆ ಒಂದ್ ಏನೇನ ಹೇಳಿ ಮಾತ್ ನಾವು ನಿಮಗ್ ಬಂದ್ ಹೇಳಿದ್ರೆ ಬೆಳಗ್ಗೆ ಇಲ್ಲ ರಾಮಾಯಣ ಆಗ್ಬಾರ್ದು. ದಯವಿಟ್ಟು DC ಅವ್ರಿಗೆ ಏನ್ ತಿಳಿಸ್ರಿ, ನಾಳೆ ಸಾಯಂಕಾಲ ಬೇಡ, ನಾಳೆ ಮುಂಜಾನೆ ಸರಿಯಾಗಿ 10 ಗಂಟೆಗೆ ಕತ್ತಂದ್ರ ಇಲ್ಲಿ ಒಳಗ ನಾವು ಯಾರ್ಯಾರು ಕೂಡ್ತೀರಿ ಎಲ್ಲ ಮಾಲಕರ ಕಳಿಸ್ತೀವಿ, ಏನ್ ಮಾಡ್ತೀರಿ ಮಾಡ್ರಿ. ನಮಗಂತೂ 3,500 ರೂಪಾಯಿ ಮಹಾರಾಷ್ಟ್ರದೊಳಗೆ ಈಗಾಗಲೇ 3,500 ರೂಪಾಯಿ ಇಂಜಿನಿಯರ್ ಕೊಟ್ಟ ಸುಮಾರು ಇವತ್ತು ಮತ್ತೆ 10 ಕಾರ್ಖಾನೆಗಳು ಕಬ್ಬನ್ನು ಒಯ್ತಕ್ಕಂಥ ಚಟುವಟಿಕೆಗಳು ಪ್ರಾರಂಭ ಆಗ್ಯಾವ. ನಾವೇನ್ ಹೆಚ್ಚು ರೇಟ್ ಕೇಳತ್ತಿಲ್ಲ. 100 ಕಿಲೋಮೀಟರ್ ಕಬ್ಬ ಅನ್ನೋದು 3,500 ರೂಪಾಯಿದಂಗ ಒಯ್ಯತ್ತರು. ಮತ್ತೆ ಕೇಳಿ, ಈಗ SC ಅವ್ರಿಗೆ ವಿನಂತಿ ಮಾಡ್ತೀವಿ. ಈಗಾಗಲೇ ಮೊನ್ನೆ ಬೆಳಿಕಾಳ ಅಲ್ಲಿ ಆರ್ಸಿದ್ನಾಥ್ ಮತ್ತೆ ಯಾವ ಕಾರ್ಖಾನೆ ಪ್ರಾರಂಭ ಆಗಿದ್ದು, ಇಲ್ಲಿ ಬೆಲೆ ನಿಗದಿ ಆಗಿ ಫೈನಲ್ ಆಗುವವರೆಗೆ ಜಿಲ್ಲಾದೊಳಗೆ ಎಲ್ಲೂ ಕೂಡ ಕಾರ್ಖಾನೆಯನ್ನು ಪ್ರಾರಂಭ ಮಾಡೋಂಗಿಲ್ಲ ಅನ್ನುವಂಥದ್ದನ್ನು ನಿಮ್ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಅವರಿಗೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಒಳ್ಳೆ ರೇಟ್ ನಮಗ ಏನು 3,500 ರೂಪಾಯಿ ಬೇಡಿಕೆ ಐತೆ ಅದನ್ನ ಘೋಷಣೆ ಮಾಡಿರಪ್ಪ ಅಂದ್ರ ಚಾಲು ಮಾಡ್ಕೊಳ್ಯಾಕ್ರಿ. ಏನು ಕೂಡ ನಮ್ಗೆ ತೊಂದರೆ ಇಲ್ಲ. ಈಗ ಕೇಳಿ, ಈಗಾಗಲೇ ಕೇಳಿ ಮಹಾರಾಷ್ಟ್ರದವ್ರು 3,550 ಕೊಡತ್ತಾರು, 600 ಕೊಡತ್ತಾರ. ಅವ್ರು 100 ಕಿಲೋಮೀಟರ್ ಕಬ್ಬು ಹೇಳ್ತಾರು, ಇವ್ರು ಬರೀ 20 ಕಿಲೋಮೀಟರ್ ಕಬ್ಬು ಹೋದ 500 ರೂಪಾಯಿ ಕೊಡಕ್ ಇವತ್ತು ಹಿಂದೇಟ್ ಮಾಡತ್ತಾರು. ಆ ಕಾರಣಕ್ಕಾಗಿ ಇವರು ಇಲ್ಲಿ ಚಳವಳಿ ಬೆಲೆ ನಿಗದಿ ಆಗುವವರಿಗೆ, ಇಲ್ಲಿ ಚಳವಳಿ ಮುಗಿದವರು ಬೆಲೆ ಒಪ್ಪಿಕೋವರಿಗೆ ಜಿಲ್ಲೆಯಲ್ಲಿ ಯಾವ ಕೂಡ ಕಾರ್ಖಾನೆಯನ್ನ ಪ್ರಾರಂಭ ಮಾಡೋಂಗಿಲ್ಲ ಅನ್ನುವಂಥದ್ದನ್ನ ಒತ್ತಾಯನ್ನ ಕೂಡ ತಮ್ಮ ಪರವಾಗಿ ಅವ್ರಿಗೆ ಮಾಡಿದೀವಿ. ಈಗ ಜವಾಹರ್ಪೇಟೆ ಅವರು 3,500 ರೂಪಾಯಿ, 550 ರೂಪಾಯಿ, 700 ರೂಪಾಯಿ ಕೂಡ ಕಡಿದಾರೆ. ಜೋರಾಗಿ ಚಪ್ಪಾಳಿ ಬಾರಿಸ್ರಿ. ಈಗ ಇವೆಲ್ಲ ವಿಚಾರದವ. ಈಗ ಕೇಳಿ ಹುಲಿಗೌಡ್ರ, ಈಗ ನಾಳೆ ಬೆಳಿಗ್ಗೆ 10 ಗಂಟೆಗ ಜಿಲ್ಲಾಧಿಕಾರಿ ಅವರಿಂದ ಕಾರ್ಖಾನೆಯವ್ರ ಜೊತೆ ಮೂಡಲಿಗೆ ಒಳಗೆ ಸಭೆ ಮಾಡ್ಬೇಕು ಅನ್ನೋದು ನಾವು ನಿರ್ಣಯ ಮಾಡಿದ್ದು ಮುಗಿತ. ಅವ್ರು ಮಾಡ್ಲೇಬೇಕ. ಮೂಡಲಿಗೆ ಒಳಗೆ ಆಗ್ತದ್ರು ಹೇಳಿ, ಮೂಡಲಿಗೆ ಒಳಗೆ ಆಗ್ತದ್ರೆ ಇಲ್ಲೇ ಒಬ್ಬ ಈಗ ಹೇಳ್ರಿ ಸರ, ನಮ್ಮ ಬಸರಿಗೆ ಸರ್ SP ಸರ್ ಬಂದರು. ದಯವಿಟ್ಟು ಅವ್ರ ಅಲ್ಲಿ ಬೈಲಂಗಲ್ತಕ್ಕೊಂದು ಯಾವ್ದೋ ಇನಾಮದಾರ್ ಕಾರ್ಖಾನೆ ಐತಿ, ಅವ್ನು ಖಾನಾಪುರದವ. ಇಷ್ಟೆಲ್ಲ ನಾವು ನಿಂತು ಹೋಗ್ಕೋತು. ಜಿಲ್ಲೆ ವ್ಯಾಪಿ ಎಲ್ಲ ದೊಡ್ಡ ಜಿಲ್ಲಾ ಉಸ್ತುವಾರಿ ಕಾರ್ಖಾನೆ ಬಂದಿದ್ದಾರೆ. ಮತ್ತ ಯಾವ ಪುಣ್ಯಾತ್ಮ ಚಾಲು ಮಾಡ್ತಂದ್ರೆ SP ಸಾಹೇಬ್ರು ಮಾತಾಡ್ರಿ ಹೇಳು. ತಡಿಯೋಣ, SP ಸಾಹೇಬ್ರು ಮಾತಾಡಿದ ತಕ್ಷಣ ಆ ಕಾರ್ಖಾನೆ ಬಂದ್ ಮಾಡಿ ಅವಾಗೇನ್ರ ಕಾರ್ಖಾನೆ ಅವ್ನು ತಾಕತ್ತಿದ್ರೆ ನಾಳೆ 3,500 ಕೋಟಿ ಘೋಷಣೆ ಮಾಡ್ಲಿ, ಚಾಲು ಮಾಡ್ಲಿಕ್ಕ ಇಲ್ಲ. ಹೇಳಿದ ತಕ್ಷಣ ನೀವು ಹೇಳೋದನ್ನ ಬಂದ್ ಮಾಡಿಸ್ತಕ್ಕಂಥದ್ದು. ಯಾಕಂದ್ರೆ ಕೋಟಿ ಅಂತ ಅದಕ್ಕೆ ಕಬ್ಬು ಬೆಳೆಗಾರರಿಗೆ ಹಣಿ ಹಾಕಿ ಅದೆಲ್ಲ ಹಾಕ್ಬಾರ್ದು. 16 ಲಕ್ಷ ಮಾಡ್ತಕ್ಕಂಥ ಚಟುವಟಿಕೆಯನ್ನು ಮಾಡಬೇಕು.
ಅಷ್ಟ ನಾಳಿಂದ ಮೀಟಿಂಗ್ ಆಗ್ಬೇಕು ಸರ್. ಈಗಾಗಲೇ ಈಗ ತಾಡ್ಪತ್ರಿ ನಿಮ್ಗೆಲ್ಲ ವ್ಯವಸ್ಥೆ ಮಕ್ಕಳ ತಾಡ್ಪತ್ರಿ ವ್ಯವಸ್ಥೆ ಮಾಡಿದ್ದೆ ಮಕ್ಕಳು ಈಗ ಬಹಳಷ್ಟು ಚರ್ಚೆ ಮಾಡ ಮಾತ್ರ ಚರ್ಚೆ ಮಾಡೋದು ಬೇಡ. ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಫ್ಯಾಕ್ಟರಿಗಳು ಪ್ರಾರಂಭ ಆಗಿದ್ದು ಅಂದ್ರೆ ಅವರಿಗೆ ಇದು ನಿಮ್ಮ ನಿರ್ಧಾರವನ್ನು ತಿಳಿಸಿ ಅದು ನಿಮ್ಮ ಜಯ ಅವರಿಗೆ ಮತ್ತು ಆ ಫ್ಯಾಕ್ಟರಿ ಮಾಲಕರು ಮತ್ತು ಅಧಿಕಾರಿಗಳು ಒಂದು ನಿರ್ಣಯ ತಗೊಳ್ಳುವವರೆಗೆ ಅವುಗಳನ್ನ ಸ್ಥಗಿತಗೊಳಿಸಲು ನಾವು ಈಗ ತಿಳಿಸ್ತೇವೆ. ಈಗ ಎಸ್ ಪಿ ಸಾಹೇಬ್ರು ಜವಾಬ್ದಾರಿ ಹೊತ್ತರು ಎಲ್ಲರೂ ಚಾಲೋ ಬಂದ್ ಮಾಡಿಸ್ತಕ್ಕಂತ ಕೆಲಸ ಮಾಡ್ತಾರೆ.